ಜಪಾನ್ನ ಸಂಶೋಧಕರು ಕೆಲವೇ ಗಂಟೆಗಳಲ್ಲಿ ಸಮುದ್ರದ ನೀರಿನಲ್ಲಿ ಕರಗುವ ಪ್ಲಾಸ್ಟಿಕ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಸಾಗರಗಳನ್ನು ಕಲುಷಿತಗೊಳಿಸುವ ಮತ್ತು ವನ್ಯಜೀವಿಗಳಿಗೆ ಹಾನಿ ಮಾಡುವ ಆಧುನಿಕ ದಿನದ ಪಿಡುಗಿಗೆ ಸಂಭಾವ್ಯ ಪರಿಹಾರವನ್ನು ನೀಡುತ್ತದೆ. ವಿಜ್ಞಾನಿಗಳು ದೀರ್ಘಕಾಲದವರೆಗೆ ಜೈವಿಕ ಘಟನೀಯ ಪ್ಲಾಸ್ಟಿಕ್ಗಳೊಂದಿಗೆ ಪ್ರಯೋಗ ನಡೆಸುತ್ತಿದ್ದರು. RIKEN ಸೆಂಟರ್ ಫಾರ್ ಎಮರ್ಜೆಂಟ್ ಮ್ಯಾಟರ್ ಸೈನ್ಸ್ ಮತ್ತು ಟೋಕಿಯೋ ವಿಶ್ವವಿದ್ಯಾಲಯದ ಸಂಶೋಧಕರು ಹೇಳುವಂತೆ, ಅವರ ಹೊಸ ವಸ್ತುವು ಹೆಚ್ಚು ವೇಗವಾಗಿ ಒಡೆಯುತ್ತದೆ ಮತ್ತು ಯಾವುದೇ ಉಳಿದ ಕುರುಹುಗಳನ್ನು ಬಿಡುವುದಿಲ್ಲ. ಸೈತಾಮ ಪ್ರಾಂತ್ಯದ ವಾಕೋ ನಗರದ ಪ್ರಯೋಗಾಲಯದಲ್ಲಿ ತಂಡವು ಉಪ್ಪು ನೀರಿನ ಪಾತ್ರೆಯಲ್ಲಿ ಸುಮಾರು 1 ಗಂಟೆ ಬೆರೆಸಿದ ನಂತರ ಅದರಲ್ಲಿ ಕಣ್ಮರೆಯಾಗುತ್ತಿರುವ ಸಣ್ಣ ಪ್ಲಾಸ್ಟಿಕ್ ತುಂಡನ್ನು ಪ್ರದರ್ಶಿಸಿತು. ತಂಡವು ವಾಣಿಜ್ಯೀಕರಣಕ್ಕಾಗಿ ಯಾವುದೇ ಯೋಜನೆಗಳನ್ನು ಇನ್ನೂ ವಿವರಿಸಿಲ್ಲವಾದರೂ, ಯೋಜನೆಯ ಪ್ರಮುಖ ಟಕುವೋ ಐಡಾ ಅವರ ಸಂಶೋಧನೆಯು ಪ್ಯಾಕೇಜಿಂಗ್ ವಲಯದಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಲಿದೆಯೆಂದು ಹೇಳಿದರು. ಜೂನ್ 5ರಂದು ನಡೆದ ವಿಶ್ವ ಪರಿಸರ ದಿನಾಚರಣೆಯಂತಹ ಜಾಗೃತಿ ಅಭಿಯಾನಗಳಿಂದ ಉತ್ತೇಜಿಸಲ್ಪಟ್ಟ ಪ್ಲಾಸ್ಟಿಕ್ ತ್ಯಾಜ್ಯ ಬಿಕ್ಕಟ್ಟಿಗೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ವಿಶ್ವದಾದ್ಯಂತ ವಿಜ್ಞಾನಿಗಳು ಸ್ಪರ್ಧಿಸುತ್ತಿದ್ದಾರೆ. 2040ರ ವೇಳೆಗೆ ಪ್ಲಾಸ್ಟಿಕ್ ಮಾಲಿನ್ಯವು 3 ಪಟ್ಟು ಹೆಚ್ಚಾಗಲಿದೆ ಎಂದು UN ಪರಿಸರ ಕಾರ್ಯಕ್ರಮವು ಭವಿಷ್ಯ ನುಡಿದಿದ್ದು, ಪ್ರತಿ ವರ್ಷ ವಿಶ್ವದ ಸಾಗರಗಳಿಗೆ 23ರಿಂದ 37 ಮಿಲಿಯನ್ ಮೆಟ್ರಿಕ್ ಟನ್ ತ್ಯಾಜ್ಯ ಸೇರುತ್ತಿದೆ. ಮಕ್ಕಳು ತಾವು ವಾಸಿಸುವ ಗ್ರಹವನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ವಿಜ್ಞಾನಿಗಳಾಗಿ ನಾವು ಅವರಿಗೆ ಸಾಧ್ಯವಾದಷ್ಟು ಉತ್ತಮ ವಾತಾವರಣವನ್ನು ನಿರ್ಮಿಸಿಕೊಡಬೇಕಾಗಿರುವುದು ನಮ್ಮ ಕರ್ತವ್ಯ ಎಂದು ಐಡಾ ಹೇಳಿದರು.